ಹಲೋ ಎವ್ರಿವನ್, ಈ ನ್ಯೂ ಇಯರ್ಗೆ ನಾನು ಎಕ್ಸ್ಪ್ಲೋರ್ ಮಾಡಿದಂಥ ಪ್ಲೇಸ್ ಬಂದು ದುಬೈಲಿರುವಂಥ ಗ್ಲೋಬಲ್ ವಿಲೇಜ್. ಸೊ ಗ್ಲೋಬಲ್ ವಿಲೇಜ್ಗೆ ಎಂಟ್ರಿ ಆಗಿದ ತಕ್ಷಣ ನನ್ನನ್ನು ವೆಲ್ಕಮ್ ಮಾಡಿದ್ದು ಈ ಬ್ಯೂಟಿಫುಲ್ ಆಗಿರುವಂಥ ಕ್ರ್ಯಾಕರ್ಸ್. ಸೊ ಕ್ರ್ಯಾಕರ್ಸ್ನ ನೋಡಿಕೊಂಡು ಫೋಟೋಸ್ ತೊಗೊಂಡು ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಾನು ಈ ಡೆಕೋರೇಷನ್ಸ್, ಈ ಲೈಟ್ಸ್ ಎಲ್ಲ ನೋಡಿ ಫುಲ್ ಎಕ್ಸೈಟ್ಮೆಂಟ್ ಆಯಿತು ಆ್ಯಂಡ್ ಕನ್ಫ್ಯೂಷನ್ ಕೂಡ ಆಯಿತು. ಕನ್ಫ್ಯೂಷನ್ ಯಾಕಪ್ಪ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು. ಸೊ ಅದರಿಂದ ನಾನೇನು ಮಾಡಿದೆ, ಫಸ್ಟ್ ಐಸ್ ಕ್ರೀಮ್ ತಿಂದು ಆಮೇಲೆ ಇದನ್ನು ಸ್ಟಾರ್ಟ್ ಮಾಡೋಣ ಅಂತ ನಾನು ಟ್ರೈ ಮಾಡಿದ್ದು ಟರ್ಕೀಸ್ ಐಸ್ ಕ್ರೀಮ್. ಸೊ ತುಂಬಾ ಚೆನ್ನಾಗಿತ್ತು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಐಸ್ ಕ್ರೀಮ್ ತಿಂತ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಕ್ಸ್ಪ್ಲೋರ್ ಮಾಡ್ತಾ ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ದು ಫಾಸ್ಟ್ ಲ್ಯಾಂಡ್. ಸೊ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಾನಂತೂ ತುಂಬ ಎಕ್ಸೈಟ್ ಆದೆ. ಬಿಕಾಸ್ ಕಾರ್ ಕ್ರೇಜ್, ಬೈಕ್ ಕ್ರೇಜ್ ಇರೋರಿಗೆ ಇದಂತೂ ಒಳ್ಳೆ ಶೋ. ಆ್ಯಂಡ್ ಟಿಕೆಟ್ ಬಂದು 20 ದಿರಮ್ಸ್ ಇರುತ್ತೆ ಸ್ಟ್ಯಾಂಡರ್ಡ್ ಸೀಟ್. ಸೊ 20 ದಿರಮ್ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಶೋ. ಸೊ ಎವ್ರಿ ಇಯರ್ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟ್ನ ಇಟ್ಕೊಂಡು ಶೋಸ್ನ ಮಾಡ್ತಾರೆ. ಸೊ ಈ ಇಯರ್ ಕೂಡ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟ್ನ ಇಟ್ಕೊಂಡು ಶೋಸ್ ಮಾಡಿದ್ರು. ಆ್ಯಂಡ್ ತುಂಬ ಜನ ಇದನ್ನು ವಿಡಿಯೋದಲ್ಲಾಗಲಿ ಇಲ್ಲ ಬ್ಲಾಗ್ಸಲ್ಲಾಗಲಿ ತೋರಿಸಿರಲ್ಲ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಯಾರಾದರೂ ಗ್ಲೋಬಲ್ ವಿಲೇಜ್ಗೆ ಹೋದರೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಶೋ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದಿದ್ದ ತಕ್ಷಣ ನಮಗೆ ಸಿಗುತ್ತೆ ಮೇನ್ ಸ್ಟೇಜ್. ಸೊ ಮೇನ್ ಸ್ಟೇಜಲ್ಲಿ ಎಲ್ಲ ಕಂಟ್ರಿದು ಲೈವ್ ಕಾನ್ಸೆಪ್ಟ್ ನಡೆಯುತ್ತೆ. ಸೊ ನಿಮ್ಗೆ ಅಲ್ಲಿ ಟೈಮಿಂಗ್ಸ್ ಮತ್ತು ಯಾವ್ಯಾವ ಟೈಮಿಗೆ ಯಾವ್ಯಾವ್ದು ಲೈವ್ ಕಾನ್ಸೆಪ್ಟ್ ನಡೆಯುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ನೋಡ್ಬೋದು. ಆ್ಯಂಡ್ ಇದಕ್ಕೆ ಟಿಕೆಟ್ ಇಲ್ಲ, ಫ್ರೀ ಯಾರು ಬೇಕಾದರೂ ನೋಡ್ಬೋದು. ಸೊ ಇದನ್ನು ಮುಗಿಸ್ಕೊಂಡು ಇಂಡಿಯಾನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಂಡಿಯಾನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ ನನಗೆ ಲೈಟಾಗಿ ಹೊಟ್ಟೆ ಹಸು ಸ್ಟಾರ್ಟ್ ಆಯಿತು. ಸೊ ಕೊರಿಯನ್ ಫುಡ್ನ ಟ್ರೈ ಮಾಡಿಕೊಂಡು ಮತ್ತೆ ಇಂಡಿಯಾನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಇಂಡಿಯಾ ಹುಡುಕ್ಬೇಕಾದ್ರೆ ನನಗೆ ಸಿಕ್ಕಿದ್ದು ಮಿರಾಕಲ್ ಗಾರ್ಡನ್. ಸೊ ಈ ಮಿರಾಕಲ್ ಗಾರ್ಡನ್ನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನನಗೆ ಕಾಣಿಸಿದ್ದು ಇಂಡಿಯಾ. ಸೊ ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿತ್ತು, ಕ್ಲೋಸ್ ಆಗಿತ್ತು. ಏನೂ ಮಾಡೋದಕ್ಕಾಗಲ್ಲ, ನಮ್ಮದು ಒಂದಿರಲಿ ಅಂತ ಒಂದೆರಡು ಫೋಟೋನ ತೊಗೊಂಡು ಹ್ಯಾಪಿಗೆ ಎಕ್ಸಿಟ್ ಆದೆ. ಸೊ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.